ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಸಿದ್ಧವಾಗಿರು. ಅದಕ್ಕೆ ಆಧಾರವಾಗಿ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 44ನೇ ವಚನ. ಆದ ಕಾರಣ ನೀವು ಸಹ ಸಿದ್ಧವಾಗಿರ್ರಿ, ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯ ಕುಮಾರನು ಬರುತ್ತಾನೆ. ನೋಡ್ರಿ, ದೇವರ ವಚನದಲ್ಲಿ ನೋಡ್ತೇವೆ, ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯ ಕುಮಾರನು ಬರುತ್ತಾನೆ. ಯಾವಾಗಲೂ ನಾವು ಸಿದ್ಧವಾಗಿರಬೇಕಂತೆ. ನಂಬಿಕೆಯಿಂದ ಕ್ರಿಸ್ತನ ಬರೋಣವನ್ನು ಎದುರು ನೋಡುವವರಾಗಿರಬೇಕು. ಕ್ರಿಸ್ತನ ಬರುವಿಕೆಗೆ ನಮ್ಮನ್ನೇ ನಾವು ಸಿದ್ಧ ಮಾಡಿಕೊಳ್ಳಬೇಕು. ನೋಡ್ರಿ, ಒಂದು ಸಂದರ್ಶನಕ್ಕೆ ಹೋಗಬೇಕಾದ್ರೆ ನಾವು ನಮ್ಮನ್ನೇ ಸಿದ್ಧಪಡಿಸಿಕೊಳ್ಳುತ್ತೇವೆ. ಅದು ಮಾತ್ರವಲ್ಲ, ಏನಾದರೂ ಸ್ತೋತ್ರ ಕಾರ್ಯಗಳನ್ನು ಮಾಡಬೇಕಾದರೆ ಪ್ರತಿಯೊಂದು ಕಾರ್ಯಗಳಿಗಾಗಿ ನಾವು ಸಿದ್ಧವಾಗುತ್ತೇವೆ. ಒಬ್ಬ ವ್ಯಕ್ತಿಯನ್ನು, ಅದು ವಿಶೇಷವಾಗಿ ಪ್ರಮುಖ ವ್ಯಕ್ತಿಗಳನ್ನು ನಾವು ಭೇಟಿಯಾಗಲು ಬಯಸುವುದಾದರೆ ಅನೇಕ ವಿಷಯಗಳಲ್ಲಿ ನಾವು ಸಿದ್ಧವಾಗುತ್ತೇವೆ. ಅವರನ್ನ ಎಲ್ಲಿ ಭೇಟಿಯಾಗಬೇಕು, ಯಾವ ಸ್ಥಳ, ಯಾವ ಸಮಯ ಎಂಬುದಾಗಿ ಸಿದ್ಧವಾಗುತ್ತೇವೆ. ಅದೇ ವಿಧದಲ್ಲಿ ಯೇಸು ಸ್ವಾಮಿ ಹೇಳಿದ್ದಾರೆ, ಈಗೋ ನಾನು ಬೇಗನೆ ಬರುತ್ತೇನೆ. ನೋಡ್ರಿ, ಯೇಸು ಸ್ವಾಮಿ ಬೇಗನೆ ಬರಲಿಕ್ಕಿದ್ದಾರೆ. ನಾವು ರಾಜಾತಿ ರಾಜನಾದ ಯೇಸು ಕ್ರಿಸ್ತನನ್ನು ಸಂಧಿಸಲು ಎಲ್ಲ ಸಮಯಗಳಲ್ಲಿ ಸಿದ್ಧವಾಗಿರಬೇಕು. ಸತ್ಯವೇದದಲ್ಲಿ ನಾವೊಂದು ಸೌಮ್ಯವನ್ನು ನೋಡುವಾಗ ಮದಲಿಂಗನನ್ನು ಭೇಟಿಯಾಗಲು 2 ರೀತಿಯ ಜನರನ್ನು ನೋಡುತ್ತೇವೆ. ಗುಂಪಿನಲ್ಲಿ 10 ಜನರಿದ್ದರು. 5 ಬುದ್ಧಿವಂತರು, 5 ಬುದ್ಧಿ ಇಲ್ಲದವರು, ಜ್ಞಾನಹೀನರು. ನೋಡ್ರಿ, ಅವರೆಲ್ಲರೂ ತಮ್ಮ ದೀಪ, ತಮ್ಮ ಪಾತ್ರೆ, ಎಣ್ಣೆಗಳನ್ನು ತಕ್ಕೊಂಡು ಸ್ತೋತ್ರ ಕರ್ತನನ್ನು ಸಂಧಿಸಲಿಕ್ಕೆ ಹೋದರು. 5 ಬುದ್ಧಿಯುಳ್ಳ ಸ್ತ್ರೀಯರಲ್ಲಿ ಎಣ್ಣೆ ಇತ್ತು, ಎಲ್ಲವೂ ಇತ್ತು. ಆದರೆ ಈ ಜ್ಞಾನ ಇಲ್ಲದವರು, ಬುದ್ಧಿ ಇಲ್ಲದವರ ಬಳಿಯಲ್ಲಿ ಪಾತ್ರೆ ಇತ್ತು, ದ್ವೀಪ ಇತ್ತು, ಆದರೆ ಎಣ್ಣೆ ಇರಲಿಲ್ಲ. ತಿರುಗಿ ಅವರು ಬುದ್ಧಿಯುಳ್ಳವರನ್ನ ಕೇಳ್ತಾರೆ, ಇಲ್ಲ ನಿಮಗೆ ಕೊಟ್ಟರೆ ನಮಗೂ ಸಾಲಲ್ಲ, ನಿಮಗೂ ಸಾಲಲ್ಲ, ಆದ್ದರಿಂದ ನೀವು ಕೊಂಡುಕೊಂಡು ಬನ್ನಿರಿ ಎಂಬುದಾಗಿ ಹೇಳಿದಾಗ ಅವರು ಅದನ್ನು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮದಲಿಂಗನು ಬಂದು 5 ಜನರನ್ನು ಮಾತ್ರ, ಸಿದ್ಧವಾಗಿರುವವರನ್ನು ಮಾತ್ರ ಕರ್ಕೊಂಡು ಹೋದರು. ನಂತರ ಅವರು ಬಂದು ಪರಲೋಕದ ಬಾಗಿಲನ್ನು ತಟ್ಟಿದಾಗ ಪರಲೋಕದ ಬಾಗಿಲು ತೆರೆಯಲ್ಪಡಲಿಲ್ಲ. ನೀವು ಯಾರೆಂಬುದಾಗಿ ನನಗೆ ಗೊತ್ತಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳಿಬಿಟ್ಟರು. ಪ್ರೀತಿಯುಳ್ಳ ದೇವಜನರೇ, ಇವತ್ತು ಅನೇಕ ಜನರು ಕೈ ಬಿಡಲ್ಪಡ್ತಾರೆ. ಯಾವ ಕಾರಣಕ್ಕೆ ಗೊತ್ತಾ? ಸಿದ್ಧತೆ ಇಲ್ಲದೆ ಇರುವುದರಿಂದ. ಕರ್ತನನ್ನು ಸ್ತೋತ್ರ ಅವರ ಬರೋಣವನ್ನು ಅಲಕ್ಷ್ಯ ಮಾಡಿ ಸಿದ್ಧವಾಗದೆ ಇರುವವರು ಕೈ ಬಿಡಲ್ಪಡುವವರಾಗಿದ್ದಾರೆ. ನೋಡ್ರಿ, 5 ಕನ್ಯೆಯರು ಪರಲೋಕ ಪ್ರವೇಶ ಮಾಡದೆ ಇದ್ದುದಕ್ಕೆ ಕಾರಣ ಅವರು ಸುಳ್ಳು ಹೇಳಲಿಲ್ಲ, ಕಳ್ಳತನ ಮಾಡಲಿಲ್ಲ. ಆದರೆ ಅವರ ಜೀವಿತದಲ್ಲಿ ಒಂದೇ ಒಂದು ಕಾರ್ಯ ಏನು? ಸಿದ್ಧವಾಗದೇ ಇದ್ದರು. ಸಿದ್ಧವಾಗದೇ ಇರುವುದಕ್ಕೆ ಅವರು ಕೈ ಬಿಡಲ್ಪಟ್ಟರು. ಬುದ್ಧಿಯುಳ್ಳ ಸ್ತ್ರೀಯರು ಸಿದ್ಧವಾಗಿದ್ದರು. ಅವರು ಸಿದ್ಧವಾಗಿದ್ದರಿಂದ ಅವರು ಎತ್ತಲ್ಪಟ್ಟರು. ಪ್ರೀತಿಯುಳ್ಳ ದೇವಜನರೇ, ನಾವು ದೇವರನ್ನು ಸಂಧಿಸುವುದಕ್ಕೆ ಎಲ್ಲ ಸಮಯದಲ್ಲಿ ಸಿದ್ಧವಾಗಿರಬೇಕು. ಸಮಯ ಬೇಗನೆ ಸಾಗುತ್ತಿದೆ. ಚರಿತ್ರೆಯ ಕಡೆಯ ಭಾಗಕ್ಕೆ ಬಂದಿದ್ದೇವೆ. ನಮ್ಮ ರಾಜಾದಿ ರಾಜನಾದ ಯೇಸು ಸ್ವಾಮಿ ಬೇಗನೆ ಬರಲಿಕ್ಕಿದ್ದಾರೆ. ದೇವರನ್ನು ಸಂಧಿಸಲು ಸಿದ್ಧವಾಗಿರು. ಪ್ರೀತಿಯುಳ್ಳ ದೇವಜನರೇ, 2 ರೀತಿಯ ಕೂಟಗಳಲ್ಲಿ ನಾವು ಯಾರಂತಿದ್ದೇವೆ? ನಾವು ಸಿದ್ಧರಾಗಿ ಪವಿತ್ರರಾಗಿ ಕಾಣಲ್ಪಟ್ಟರೆ ಮದಲಿಂಗನೊಂದಿಗೆ ಹೋಗುತ್ತೇವೆ, ಅಥವಾ ನಾಳೆಗೆ ಎಂದು ಪವಿತ್ರತೆಯನ್ನು ಮುಂದೂಡಿ ನಾನು ಯಾರು ಗೊತ್ತಾ, ನಾನು 50 ವರ್ಷದ ವಿಶ್ವಾಸಿ, ನಾನು ಸೇವಕ, ಚರ್ಚಿಗೆ ಅಧಿಕವಾಗಿ ಕಾಣಿಕೆ ಕೊಡುವುದರಲ್ಲಿ ನಾನೇ ಮೊದಲು, ನಾನೇ ಚರ್ಚಿನಲ್ಲಿ ದೊಡ್ಡ ಸ್ಥಾನ ಹೊಂದಿದ್ದೇನೆಂಬುದಾಗಿ ಹೇಳಿದರೆ ಸಿದ್ಧವಾಗಿ ಬಿಡಲು ಸಾಧ್ಯವಿಲ್ಲ. ಆದರೆ ನಾವು ಪವಿತ್ರರಾಗಿದ್ದರೆ ಮಾತ್ರ ಮದಲಿಂಗನು ಬರುವಾಗ ಅವರ ಜೊತೆ ಹೋಗಬಹುದು. ಆದುದರಿಂದ ನಾವು ಪ್ರತಿದಿನವೂ ಪವಿತ್ರರಾಗಿರೋಣ. ಪರಿಶುದ್ಧರೊಂದಿಗೆ ಪರಲೋಕಕ್ಕೆ ಹೋಗುವುದಕ್ಕೆ ನಮ್ಮನ್ನೇ ಸಿದ್ಧ ಮಾಡಿಕೊಳ್ಳೋಣ.
ಪಾಲ್ಗೊಳ್ಳುವ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಕರ್ತನೇ, ನನ್ನ ಜೀವಿತದಲ್ಲಿ ಅಸಡ್ಡೆ ಮನೋಭಾವ ಇರಬಾರದು. ನಾನು ಯಾವಾಗಲೂ ದೇವರೇ ಸಿದ್ಧವಾಗಿರಬೇಕು. ನಾನು ಕೈ ಬಿಡಲ್ಪಡಬಾರದು. ಕರ್ತನೇ ಸ್ತೋತ್ರ. ಯಾವ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಕೂಡ ಒಂದು ಅಜಾಗ್ರತೆ ಉಂಟಾಗಬಾರ್ದು ಸ್ವಾಮಿ. ನಿನ್ನ ಬರೋಣಕ್ಕಾಗಿ ನನ್ನನ್ನು ಸಿದ್ಧಗೊಳಿಸ್ರಿ. ಓ ಸ್ತೋತ್ರ, ಹಾಲೆಲೂಯ. ನೀವು ಹಾಗೆ ಮಾಡುವುದಕ್ಕಾಗಿ ನಿಮಗೆ ವಂದನೆ ಸ್ವಾಮಿ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ಈ ದಿನ ವಾಕ್ಯವನ್ನು ಧ್ಯಾನಿಸಿದ ಹಾಗೆ ದೇವರೇ, ನೀವು ಬರುವ ಸಮಯ ಗೊತ್ತಿಲ್ಲವಾದದ್ದರಿಂದ ನಾವು ಎಲ್ಲ ಸಮಯಗಳಲ್ಲಿ ಸಿದ್ಧವಾಗಿರುವಂತೆ, ನಿನ್ನ ವಚನಾನುಸಾರವಾಗಿ ನಡೆದು ಸಿದ್ಧವಾಗಿರುವಂತೆ ಅಪ್ಪ ನಮಗೆ ಸಹಾಯ ಮಾಡಿರಿ ದೇವರೇ. ಈ ಲೋಕದ ಆಡಂಬರಗಳು, ಲೋಕದ ಪಾಪ ಭೋಗಗಳು ನಮ್ಮನ್ನು ಎಳೆದು ನಾವು ಕೈ ಬಿಡಲ್ಪಡದಂತೆ ಯಾವಾಗಲೂ ಸಿದ್ಧರಾಗಿ ನಿಮ್ಮ ಚಿತ್ತವನ್ನು ಮಾಡುವವರಾಗಿ ನಮ್ಮನ್ನು ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡಿರಿ. ಹೊಸ ದಿನದಲ್ಲಿ ಕೂಡ ಹೊಸ ಕೃಪೆ, ಹೊಸ ಬಲವನ್ನು ಕೊಟ್ಟು ನಡೆಸ್ರಿ. ಅದ್ಭುತ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ಸಿದ್ಧವಾಗಿರೋಣ, ನಾವು ಸಿದ್ಧವಾಗೋಣ, ಒಂದು ಗುಂಪನ್ನು ಸಿದ್ಧಪಡಿಸುವವರಾಗಿರೋಣ. ಮಾರನಾಥನಾದ ದೇವರು ಬೇಗನೆ ಬರಲಿಕ್ಕಿದ್ದಾರೆ, ನಮ್ಮನ್ನು ಕರೆದೊಯ್ಯಲಿಕ್ಕಿದ್ದಾರೆ. ಆದುದರಿಂದ ಸಿದ್ಧವಾಗಿರೋಣ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು.